ಕೆ ಆರ್ ಎಸ್ ಬುಡದಿಂದನೇ ತಗೊಂಡೋಗುವಂಥ ಯೋಜನೆ ಈಗ ತಂದಿದ್ದಾರೆ. ಇವರು ಬಲದಂಡೆ ಉತ್ತರದಲ್ಲಿದ್ದರೆ, ದಕ್ಷಿಣದಲ್ಲಿ ಇನ್ನೊಂದು ಆಘಾತಕಾರಿ ವಿಷಯ ಅಂತಂದರೆ ಮೈಸೂರು ನಗರ, ಚಾಮುಂಡೇಶ್ವರಿ ಏರಿಯಾ ಜೊತೆಗೆ ಹುಣಸೂರುವರೆಗೂ ಕೂಡ ಅವರು ಇವಾಗ 3 TMC ನೀರನ್ನು ಸದ್ಯಕ್ಕೆ ತೆಗೆದುಕೊಂಡು ಹೋಗೋದು, 11 TMC ನೀರನ್ನು ಅದನ್ನು ಎನ್ಹಾನ್ಸ್ ಮಾಡೋಕ್ಕೂ ಕೂಡ ಈಗಾಗಲೇ ಅಪ್ರೂವಲ್ ತಗೊಂಡಿದ್ದಾರೆ. ಹೀಗಾಗಿ ಉತ್ತರ ಮತ್ತು ದಕ್ಷಿಣ ಕೆ ಆರ್ ಎಸ್ ಅಲ್ಲಿ ನಿಂತಿರುವ ನೀರಿಗೆ ಯೋಚನೆ ಮಾಡಿ ತಗೊಂಡು ಹೋಗೋ ಸ್ಥಿತಿ. ಮೊದಲನೇದಾಗಿ ನಮಗೆ ದೊಡ್ಡ ಬರೆ ತಮಿಳುನಾಡಿನ ನೀರನ್ನು ಸ್ಯಾಟಿಸ್ಫೈ ಮಾಡುವಂಥದ್ದು. ಇದರ ಜೊತೆಗೆ ಕೆ ಆರ್ ಎಸ್ ಅಲ್ಲಿ ನಿಂತಿರೋ ನೀರಿಗೆ ಈಗ ಬರೆ ಆಗ್ತಾ ಇರುವಂಥದ್ದು. ಇವೆರಡೂ ಕೂಡ ಈ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತ ಈ ಕಾವೇರಿ ನೀರು, ಅದು ಕೆ ಆರ್ ಎಸ್ ನೀರನ್ನು ಅವಲಂಬಿತರಾದಂಥ ಕುಡಿಯೋ ನೀರು ಮತ್ತು ವ್ಯವಸಾಯದ ನೀರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಮಳೆ ಬಂದರೆ ಬೆಳೆ, ಮಳೆ ಬರದೇ ಇದ್ದರೆ ಬರ. ಈ ಒಂದು ಸ್ಥಿತಿಗೆ ನಾವು ಇವತ್ತು ತಲುಪ್ತಾ ಇದ್ದೇವೆ. ಅದನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಇಷ್ಟು ಹಾನಿಕರ ಆಗ್ತದೆ, ಇಷ್ಟು ಡ್ಯಾಮೇಜ್ ಆಗುತ್ತೆ, ಈ ಜಿಲ್ಲೆಗಳ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ, ಅದರಿಂದ ಈ ಪ್ರಾಜೆಕ್ಟನ್ನು ತಡೆ ಹಿಡಿದು ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಯೋಚನೆ ಮಾಡಿ. ಬೆಂಗಳೂರು ನಗರಕ್ಕೆ ನೀರು ಕೊಡಬೇಡಿ ಅಂತ ನಾವೇನು ಹೇಳ್ತಿಲ್ಲ. ಬೆಂಗಳೂರು ನಗರ ಬೃಹತ್ ಇನ್ನೂ ಬೃಹತ್ ಮಾಡ್ಕೊಂಡು ಬೇಕಾದ್ರೆ ಮಂಡ್ಯನೂ ಕೂಡ ಸೇರಿಸ್ಕೊಳ್ಳಿ, ಬೇಕಾದರೆ ನಾವೇನು ಬೇಡ ಅಂತ ಹೇಳೋದಿಲ್ಲ. ಇದನ್ನು ವೆಸ್ಟ್ ಬ್ಯಾಂಗ್ಳೂರ್ ಅಂತಲೋ ಈಸ್ಟ್ ಬ್ಯಾಂಗ್ಳೂರ್ ಅಂತಲೋ ಬೇರೆ ಕಡೆಲ್ಲ ಸೇರಿಸ್ಕೊಂಡು ಬೆಳೆಸಲಿ. ಅದಕ್ಕೆ ಬೇಕಾದಂಥ ನೀರು ಕೊಡೋ ಜವಾಬ್ದಾರಿ BWSSBಗಿದೆ, ಅದು ಕೊಡಲಿ. ಆದರೆ ಬೇರೆ ಆಲ್ಟರ್ನೇಟಿವ್ ಇರುವಂಥ ಸೋರ್ಸ್ಗಳನ್ನು ಯಾಕೆ ಯೋಚನೆ ಮಾಡದೆ, ಈಗ ಫಾರ್ ಎಕ್ಸಾಂಪಲ್ ಇರುವಂಥ ಈಗೇನು 29 TMC ಡ್ರಾ ಮಾಡ್ತಾ ಇದ್ದಾರೆ, ಅಲ್ಲೇ ಯಾಕೆ ಇನ್ನೂ 6 TMC ನೀರು ತೊಗೊಂಡ್ರೆ ಅಲ್ಲೇ ಅನುಕೂಲ ಆಗುತ್ತೆ. ನಮಗೆ ಎದಕ್ಕೆ ಈ 6 TMC ಏನು ಕಾವೇರಿ ಕೆ ಆರ್ ಎಸ್ಸಿಂದ ತೊಗೊಂಡು ಹೋಗ್ತಾರೆ ಬುಡದಿಂದ, ಅದು ಕೂಡ ಶಿಫ್ಟ್ ಆಗಿ ಇನ್ನೊಂದು 10 TMC ಜಾಸ್ತಿ 14 TMC ಆಗಿಬಿಟ್ರೆ ಆ ಮಹಾಪುಣ್ಯಾತ್ಮ ಮಹಾರಾಜರ ಕನಸು ಏನು ವ್ಯವಸಾಯಕ್ಕೆ ಅಂತ ಮಾಡಿದಂಥದ್ದು, ಮೈಸೂರು ನಗರಕ್ಕೆ ಕುಡಿಯುವಂಥದ್ದು, ಸುತ್ತಮುತ್ತಲಿನ ಮಂಡ್ಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರು ಕುಡಿಯೋದು ಮತ್ತು ವ್ಯವಸಾಯಕ್ಕೆ ಅಂತ ಯೋಚನೆ ಮಾಡಿದ್ದು, ವಿದ್ಯುತ್ ಶಕ್ತಿಗೆ ಕೆಳಗಡೆ ಯೋಚನೆ ಮಾಡಿದ್ದು, ಇವೆಲ್ಲ ಬಿಟ್ಟು ಬೆಂಗಳೂರು ನಗರಕ್ಕೆ ಈ ಪೂರ್ತಿ ಡ್ಯಾಮನ್ನು ಉಪಯೋಗಿಸುವಂಥ ಸನ್ನಿವೇಶ ಬಂದುಬಿಡ್ಬೋದೇನೋ ಅಂತ ನಾವೀಗಾಗಲೇ ಕೂಡ ನಮ್ಮ ಹೃದಯದಲ್ಲಿ ಬಡಿತ ಶುರುವಾಗಿದೆ. ಅದಕ್ಕೋಸ್ಕರವಾಗಿ ಡೈರೆಕ್ಟಾಗಿ ಕೆ ಆರ್ ಎಸ್ಗೆ ಬದಲಾಗಿ ಈಗಿರುವಂಥ ಸ್ಥಳದಲ್ಲೇ ಬೇಕಾದ್ರೆ ನೀವು 6 TMC ಎಕ್ಸ್ಟ್ರಾ ತೊಗೊಂಡೋಗಿ ರೀಜನ್ರೇಟೆಡ್ ವಾಟರ್ ಬರಲಿಕ್ಕೂ ಅವಕಾಶ ಆಗುತ್ತೆ. ಎರಡನೇದಾಗಿ ಆಲ್ಟರ್ನೇಟಿವ್, ನೀವು ಯಾಕೆ ಸಂಗಮಂದೇ ತಗೋಬಾರ್ದು? ಸಂಗಮಲ್ಲಿ ಕಬಿನಿ ನೀರು ಸೇರುತ್ತೆ, ಕಬಿನಿ ಇನ್ನೂ ಜಾಸ್ತಿ ನಾವು ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ, ಇನ್ನೂ ಅದನ್ನು ಪೂರ್ತಿ ನಾವು ಉಪಯೋಗಿಸ್ಕೊಳ್ಳಿಲ್ಲ. ಅದರಿಂದ ಕಬಿನಿ ಮತ್ತು ಕಾವೇರಿ ಸೇರುವಂಥ ಪ್ಲೇಸಲ್ಲಿ ಅಲ್ಲಿ ಅದಕ್ಕೆ ನೀವು ಅಲ್ಲಿಂದ ನೀರನ್ನು ಬೆಂಗಳೂರು ನಗರಕ್ಕೆ ತಗೊಂಡೋಗುವಂಥ ಯೋಚನೆ ಮಾಡಬಾರ್ದು. ಇನ್ನು ಅತಿ ಮುಖ್ಯವಾಗಿ ಮೇಕೆದಾಟು ಪ್ರಾಜೆಕ್ಟನ್ನು ನಾವು ಯಾಕೆ ಇನಿಷಿಯೇಟ್ ಮಾಡಿ ಮೇಕೆದಾಟು ಪ್ರಾಜೆಕ್ಟಲ್ಲಿಂದನೇ ನಾವು ನೀರನ್ನು ಬೆಂಗಳೂರು ನಗರಕ್ಕೆ ತೊಗೊಂಡೋಗುವಂಥ ಯೋಜನೆ ಆಗಬಾರ್ದು. ಒಂದು ಅವಕಾಶ ಭಾಳ ಚೆನ್ನಾಗಿತ್ತು. ಕಾವೇರಿ ಟ್ರಿಬ್ಯುನಲ್ನಲ್ಲಿ ಅವರು ಕ್ಲಿಯರಾಗಿ ಹೇಳಿದ್ದಾರೆ, ಕಾಮನ್ ರೀಸನ್ನಲ್ಲಿ ತಮಿಳುನಾಡು ಮತ್ತು ಕರ್ನಾಟಕ ರೀಸನ್ನಲ್ಲಿ ಈಗಾಗಲೇ ನಮ್ಮ ಗಮನಕ್ಕೆ ಬಂದಿದೆ, ಕೆಲವು ವಿದ್ಯುತ್ ಶಕ್ತಿ ಹೈಡ್ರೋ ಪವರ್ ಸ್ಟೇಷನ್ಗಳು ಬರುತ್ತೆ ಅಂತೇಳಿ. ಅಂಥ ಒಂದು ಹೈಡ್ರೋ ಪವರ್ ಸ್ಟೇಷನ್ ನೀವಲ್ಲಿ ಬರೋದಾದರೆ ನಾವೇನು ನೀವಲ್ಲಿ ಡ್ಯಾಮ್ ಕಟ್ಟಿ ನೀರು ನಿಲ್ಲಿಸ್ತೀರಾ, ಅಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ಬಿಡಬೇಕಾದಂಥ ನೀರನ್ನು ನಾವೇನು ಲೆಕ್ಕ ಕೊಟ್ಟಿದ್ದೇವೆ, ಟೈಮ್ ಟೇಬಲ್ ಹಾಕಿದ್ದೇವೆ, ಅದರ ಪ್ರಕಾರ ಬಿಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಟ್ರಿಬ್ಯುನಲ್ ಆರ್ಡ್ರ್ ಬಂದಾಗಲೇ ನಿಮಗೆ ಅವಕಾಶ ಹೈಡ್ರೋ ಪವರ್ ಸ್ಟೇಷನ್ಗೆ ಇತ್ತು. ಆಗ ಹೈಡ್ರೋ ಪವರ್ ಸ್ಟೇಷನ್ಗೆ ಪೂರ್ತಿ ನೀವು ಮೇಕೆದಾಟು ಡ್ಯಾಮ್ ಕಟ್ಟಿದರೆ ಇಷ್ಟೊತ್ತಿಗೆಲ್ಲ ಪ್ರಾಜೆಕ್ಟೆಲ್ಲ ಮುಗಿದು ಎಲ್ಲರೂ ಸುಭಿಕ್ಷವಾಗಿರ್ತಾ ಇದ್ದಂಥ ಸನ್ನಿವೇಶ ಇತ್ತು. ಅದನ್ನು ನೀರಿನ ಪ್ರಾಜೆಕ್ಟು ಮತ್ತು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತೇಳಿ ಮಿಕ್ಸ್ ಮಾಡಿ ಅದರಿಂದ ಆ ಅವಕಾಶದಿಂದ ಅವರು ಬೇರೆ ಬೇರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಆಯಿತು. ಅದರಿಂದ ನಾವು ಇವತ್ತು ಕೂಡ ನಾವು ಹೇಳ್ತಾ ಇದ್ದೇವೆ,
ನೀವು ಮೇಕೆದಾಟು ಪ್ರಾಜೆಕ್ಟು ಈಗಾಗಲೇ ಎಲ್ಲ ಥರದಂಥ ಅವಕಾಶಗಳು ಸಿಕ್ಕಿದೆ ಅಂತ ಘನ ಸರ್ಕಾರ ಹೇಳ್ತಾ ಇದೆ. ಆ ಪ್ರಾಜೆಕ್ಟನ್ನು ಮುಂದುವರಿಸಿ ಕಾವೇರಿ KRS ಡೈರೆಕ್ಟಾಗಿ ನೀರನ್ನು ತಗೊಂಡು ಹೋಗುವಂಥ ಯೋಜನೆಯನ್ನು ಕೈಬಿಡಿ ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋಕ್ಕೋಸ್ಕರವಾಗಿ ತಮ್ಮ ಮೂಲಕ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿಗಳನ್ನು ನಾವೆಲ್ಲ ವಿನಂತಿಪೂರ್ವಕವಾಗಿ KRS ನೀರು ಬಳಕೆದಾರರ ಪರವಾಗಿ ನಾವು ಈ ಸಭೆಯನ್ನು ಇವತ್ತಿನ ದಿನ ಕರೆದಿದ್ದೇವೆ. ತಮ್ಮ ಮೂಲಕ ಇದು ಯಶಸ್ವಿ ಆಗಲಿ ಅಂತೇಳಿ ನನಗೆ ಅನಿಸಿಕೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.